ಸರ್ ಡಿ ಕೆ ಶಿವಕುಮಾರ್ ಸರ್, ನಾವು ನೋಡ್ಕೊಂಬಂದ ಹಾಗೆ ನಮ್ಮ ಸೀನಿಯರ್ಸ್ಗಳೆಲ್ಲ ಹೇಳೋ ಹಾಗೆ ಅವರೊಬ್ಬ ರಾಜಕಾರಣಿ ಅನ್ನೋದಕ್ಕಿಂತ ಅವರೊಬ್ಬ ಚತುರ ಬಿಸ್ನೆಸ್ ಮೆನ್. ಫಾರ್ ಎವರಿ ಬಿಸ್ನೆಸ್ ಮೆನ್ ಅವನಿಗೊಂದು ವಿಷನ್ ಇರ್ತದೆ, ಅವನಿಗೊಂದು ಗುರಿ ಇರ್ತದೆ. ಲೈಕ್ ಅಂಬಾನಿ, ದೊಡ್ಡ ಅಂಬಾನಿ, ಆ ಟಾರ್ಗೆಟ್ನ ರೀಚ್ ಆಗಕ್ಕೆ, ಅವ್ರ ಗುರಿ ತಲುಪಕ್ಕೆ ಅವ್ರು ಏನೇನು ಬೇಕೋ ಮಾಡ್ತಾರೆ. ಜೈಲಿಗೂ ಹೋಗ್ತಾರೆ, ಹೊಡೆದಾಡ್ತಾರೆ, ಪಾಲಿಸಿನೂ ತರಿಸ್ತಾರೆ, ಲಾಬಿಂಗೂ ಮಾಡ್ತಾರೆ, ಬ್ರೈಬೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈ ಥರದ ಕ್ಯಾಟಗರಿಯ ರಾಜಕಾರಣಿ. ಅವರ ಬಿಸ್ನೆಸ್ನ ಹಿಂದೆ ಅವ್ರ ಮೇಲೆ ಇಡಿ ರೇಡ್ ಆದಾಗ ಸರ್, ಅವರು ಯಾವ್ಯಾವ ಸಂಸ್ಥೆಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಚಾರ್ಟ್ ಮಾಡಿತ್ತು. ಇಡೀ ಇಂಡಿಯಾದಲ್ಲಿ, ಹೊರದೇಶದಲ್ಲಿ, ಇಲ್ಲಿಂದ DK ಹಿಡಿದು ಎಲ್ಲ ಕಡೆ ಮಾರ್ಕು, ಅಲ್ಲೆಲ್ಲ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇತ್ತು. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು. ನಿನ್ನೆ ಒಂದು ಸುದ್ದಿ ಬಂದಿದೆ ನೋಡಿ, ಮುಖ್ಯಮಂತ್ರಿ ಆದ ನಂತರನೂ ಏನೋ ನನಗೆ ಬಿಸ್ನೆಸ್ಗಳಿದೆ ಬೇರೆ ದೇಶದಲ್ಲಿ, ನಾನು ಹೋಗಬೇಕು ಅಂತ ಕೋರ್ಟ್ಗೆ ಪರ್ಮಿಷನ್ ಕೇಳಿದ್ದಾರೆ. ಇಡಿ ಕೇಸ್ ಎಲ್ಲ ಇದೆಯಲ್ಲ, ಪರ್ಮಿಷನ್ ಕೇಳಿ. ಈಸ್ ಎ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್. ಆ ಟೈಮಲ್ಲಿ ಈಚೆ ಬಂದಾಗ ಅವರ ಗಡ್ಡ ತೋರಿಸಿ, ಅವತ್ತಿಂದ ಗಡ್ಡ ಬಿಟ್ಬಿಟ್ಟಿದ್ದಾರೆ. ಅವ್ರು ಜೈಲಿಂದ ಬಂದ ನಂತರ ಗಡ್ಡ ಬಿಟ್ಟಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು, ಒಂದಲ್ಲ ಒಂದಿನ ಆನ್ಸರ್ ಮಾಡ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅದನ್ನು ನೋಡಿದಾಗೆಲ್ಲ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಏನು ನೋಡ್ತಾ ಇದೆ ಅಂದರೆ, CM ಆಗೋರ್ಗು ನಾನು ಗಡ್ಡ ತೆಗಿಯಲ್ಲ ಅಂತ DK ಶಪಥ ಮಾಡಿದ್ದಾರೆ ಅಂತ ಒಂದು ಟಾಕ್ ಇತ್ತು. ಈಗ ತೆಗಿತಾರೆ ಅಂತ ಇನ್ನೊಂದು ಸೋಷಿಯಲ್ ಮೀಡಿಯಾ ಒಂದು ಶುರುವಾಗಿದೆ. ಇನ್ನೊಂದು, ಇವರು ಒಂದು ರೀತಿಯ ಧರ್ಮಬೀರು. ಯಾರೋ ಇವರು ಅಜ್ಜಯ್ಯನ ಎವರಿ ಕ್ಷಣಪ ಮಾಡ್ತಾರೆ. ಯಾರು ಸಜೆಸ್ಟ್ ಮಾಡ್ತಾರೋ ಆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡ್ತಾರೆ. ನಮ್ಗೆ ಯಾರೋ ಹೇಳ್ತಾ ಇದ್ರು, ಯಾರೇ ಒಬ್ಬ ಸಾಧು ಬಂದು ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ ತೆಗೆದು ಕೈಗೆ ಮ್ಯಾಕ್ಸಿಮಮ್ ಎಷ್ಟು ಕೊಡಬೇಕು ಕೊಟ್ಟು ಒಂದು ಪೂಜೆ ಮಾಡಿಸು ಅಂತ ಹೇಳ್ತಾ ಇದ್ದಾರೆ ಅಂತ. ಈ ಥರದ ವ್ಯಕ್ತಿತ್ವದ DK ಶಿವಕುಮಾರ್. ಆಮೇಲೆ ಅವರ ವೈಯಕ್ತಿಕ ಬದುಕಲ್ಲಿ ನೋಡಿ, ಅವ್ರು ಏನೇ ಇರ್ಬೋದು, ಆದರೆ ಅವರೊಬ್ಬ ಒಳ್ಳೆಯ ಸಂಸಾರಿ. ಅವರು ಒಬ್ಬ ಒಳ್ಳೆಯ ತಂದೆ, ಒಬ್ಬ ಒಳ್ಳೆಯ ಪತಿ, ಆಮೇಲೆ ಒಬ್ಬ ಒಳ್ಳೆಯ ಸ್ನೇಹಿತ. ಹೌದು, ನಿಮ್ಗೆ ಗೊತ್ತಿರಲಿ, ಅವರು ಯಾವುದೋ ಒಂದು ಸಣ್ಣ ಒಂದು ಕ್ಲಬ್ಗೂ ಹೋಗಿ ಅವ್ರ ಸ್ನೇಹಿತರ ಜೊತೆ ಅಲ್ಲೇ ಗಾಡಿ ನಿಲ್ಲಿಸಿ, ಗೌರ್ಮೆಂಟ್ ಗಾಡಿನ ನಿಲ್ಲಿಸಿ ಕೂತು ಎದ್ದು ಬರುವಂಥ ಸ್ವಭಾವ. ಅದು ಒಂದು ರೀತಿಯ ಕಾಮನ್ ಮ್ಯಾನ್ ಆತ. ಸಿದ್ದರಾಮಯ್ಯ ಅಲ್ಲ ಸರ್ ಕಾಮನ್ ಮ್ಯಾನು, ಬೊಮ್ಮಾಯಿಯವರೆಲ್ಲ ಕಾಮನ್ ಮ್ಯಾನ್. ನಿಮ್ಗೆ ಹೇಳ್ತೀನಿ, ಇವತ್ತು ನಮ್ಗೆ ಸಂತೋಷ ಆಗ್ತಾ ಇದೆ DK ಶಿವಕುಮಾರ್ CM ಆಗಿರೋದು. ವೈಬೇಕಾ ಸಿದ್ದರಾಮಯ್ಯ ಚಳವಳಿಯ ಸಿದ್ಧಾಂತದ ತಲೆಯಲ್ಲಿ ಇಟ್ಕೊಂಡು ಬಂದವರು. ಒಬ್ಬ ಮನುಷ್ಯನಿಗೆ ಸಿದ್ಧಾಂತ ತಲೆಯಲ್ಲಿ ಏರ್ತು ಅಂದರೆ, ಹಿ ಥಿಂಕ್ಸ್ ಐ ಆಮ್ ಸುಪೀರಿಯರ್ ದೆನ್ ಎನಿವನ್. ನಿಮ್ಮ ತಲೆಯಲ್ಲಿ ಒಂದು ಸಿದ್ಧಾಂತ ಇದೆ ಅಂತಂದರೆ, ನಿಮ್ಮ ಎದುರುಗಡೆ ಅಂಬಾನಿ ಬಂದರೆ ಸೊ ವಾಟ್ ಅಂತೀರಾ ನೀವು? ಈ ರೀತಿಯ ಓರಿಯೆಂಟೇಷನ್ ಬಂದವರು ಸಿದ್ದರಾಮಯ್ಯ. ಬೊಮ್ಮಾಯಿ ಮುಖ್ಯಮಂತ್ರಿಯ ಮಗ, ಕಾಮನ್ ಮ್ಯಾನ್ CM ಅಂತ ಹೇಳ್ಕೊಂಡ್ರಲ್ಲ ಬೊಮ್ಮಾಯಿ ಅವರು. ಮುಖ್ಯಮಂತ್ರಿಯ ಮಗ ಕಾಮನ್ ಮ್ಯಾನ್ ಹೆಂಗ್ರಿ ಆಗಕ್ಕೆ ಸಾಧ್ಯ ಇದೆ? DK ಶಿವಕುಮಾರ್ ರಿಯಲ್ ಕಾಮನ್ ಮ್ಯಾನ್. ಸ್ಟ್ರೀಟ್ ಫೈಟರ್. ರೋಡಿಂದ ತೆಳ್ಕೊಂಡು ರೋಡಲ್ಲಿ ಅವ್ರ ಕೈಲಿ ಒದೆ ತಿನ್ಕೊಂಡು, ಇವ್ರ ಕೈಲಿ ಒದೆ ತಿನ್ಕೊಂಡು, ₹1 ಕೂಡಿಟ್ಟು ಬಿಸ್ನೆಸ್ ಸೈಮಲ್ಟೇನಿಯಸ್ಲಿ ಬಿಸ್ನೆಸ್ ಕಟ್ಟಿ ಪಾಲಿಟಿಕ್ಸಲ್ಲೂ ಬೆಳೆದು ಇವರೆಲ್ಲರ ಪಿತೂರಿಗಳನ್ನ ಭೇದಿಸಿ ಜೈಲಿಗೆ ಹೋಗಿ ಅನುಭವಿಸಿ. ಬಟ್ ಅವ್ರಿಗೆ ಗೊತ್ತಿತ್ತು, ನಾನು ಜೈಲಿಗೆ ಹೋದ್ರೆ ನೆಕ್ಸ್ಟ್ ಇದ್ರ ಲಾಭ ಏನು ಅಂತ ಅವ್ರಿಗೆ ಗೊತ್ತಿತ್ತು. ಈಗ ಬಂದಿದ್ದಾರೆ, ಆರ್ಥಿಕತೆಯಿಂದ ಬಂದವರು. ಹೌದು ಹೌದು ಹೌದು. ಹಾಗಾಗಿ ಈ ಗಡ್ಡ ಇದೆಯಲ್ಲ, ಅವರು ಕ್ಲೀನ್ ಶೇವ್ ಮಾಡಬೇಕು. ಫ್ರೀಡಮ್ TV ಹೇಳ್ತದೆ, ಕ್ಲೀನ್ ಶೇವ್ ಮಾಡ್ಕೊಂಡು ನೀಟಾಗಿ ಸೂಟ್ ಗೀಟ್ ಹಾಕೊಂಡು, ನಮ್ಮ ವಿಜಯ್ ಥರ ನೀಟ್ ಹಾಕೊಂಡು ನೀವು ಸುಭೀಕ್ಷವಾಗಿ ಆಡಳಿತ ಮಾಡಿ ಸರ್. ಬಟ್ ಹಿಂದೆ ಇವರೆಲ್ಲ ಮಾಡಿರೋ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬೇಡಿ. ಅಹಂಕಾರನ ಬಿಟ್ಬಿಡಿ. ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಗಡ್ಡದ್ದು ಹೆಂಗೆ ವೈರಲ್ ಆಗ್ತಾ ಇದೆಯೋ ಹಾಗೆ ನೀವೆಲ್ಲ ತೂರಾಡೋದು, ಅಲ್ಲಿ ಡೆಲ್ಲಿಲಿ ANI ರಿಪೋರ್ಟರ್ನ ಹಿಂಗಂದು ಹೊರಗಡೆ ಬಂದು ಏನೋ ಮಾಡೋದು, ಇದೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಸರ್. ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ, ಇವತ್ತು ಬೆಳಗ್ಗೆ ಯಾರೋ ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡಿ ಹೇಳಿದ್ರು, DK ಫ್ರೆಂಡ್ಸ್ಗಳು ಡೆಲ್ಲಿಯಿಂದ ಅಮೆರಿಕಾದಿಂದ ಬರ್ತಾ ಇದ್ದಾರೆ, ಲಂಡನ್ನಿಂದ ಬರ್ತಾ ಇದ್ದಾರೆ, ಬಾಂಬೆಯಿಂದ ನಾಳೆ ಹೊರಡ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ ಅವರ ಸ್ವೇರಿಂಗ್ ಸೆರೆಮನಿಗೆ. ಒಳ್ಳೆ ಫ್ರೆಂಡ್ಸ್ ನೆಟ್ವರ್ಕ್ ಇದೆ ಅವ್ರಿಗೆ ಅಂತ. ಅವರೆಲ್ಲ ಸ್ನೇಹಿತರ ಜೊತೆ ನೀವು ಖುಷಿಯಿಂದಿರಿ. ರಾಜ್ಯವನ್ನು ಆಳಿ, ನಿಮಗೆ ತುಂಬ ಒಳ್ಳೆ ಚಾನ್ಸ್ ಇದೆ. ಅಟ್ಲೀಸ್ಟ್ ಒಂದು 25% ಒಕ್ಕಲಿಗರು ನಿಮ್ಮ ಆಡಳಿತ ನೋಡಿ ನೆಕ್ಸ್ಟ್ ಕಾಂಗ್ರೆಸ್ ಜೊತೆ ಬಂದರೆ ನೆಕ್ಸ್ಟ್ ನಿಮಗೆ ಸರ್ಕಾರ ರಚನೆ ಮಾಡುವ ಚಾನ್ಸಸ್ ಇದೆ. ನೀವು ಗಡ್ಡ ಬಿಡಿ ಅಥವಾ ಗಡ್ಡ ಕ್ಲೀನ್ ಮಾಡಿ ನೀಟಾಗಿರಿ. ಎರಡನೇದು, ನೆಕ್ಸ್ಟ್ ಆರು ಪಾಪ ನಮ್ಮ ಪರಮೇಶ್ವರ್ಗೆ ನಮ್ಮ ದಲಿತ CM ಅನ್ನೋ ಚರ್ಚೆ ಇದೆಯಲ್ಲ, ಕಾಂಗ್ರೆಸ್ಸಿಂದ ಮಾತ್ರ ನಮ್ಮ ದಲಿತರು ಉದ್ಧಾರ ಅಂತ ಹೇಳ್ತಾ ಇದ್ರಿ. ಸಿದ್ದರಾಮಯ್ಯ ಹೇಳಿದ್ರು, ಈಗ ನಿನ್ನೆ ಎಲ್ಲಾದು ಅನುಭವಿಸಿದ ಮೇಲೆ ಆಪ್ಷನ್ ಇಲ್ಲ ಅಂತ ಗೊತ್ತಾಗಿ ಪರಮೇಶ್ವರನ ಜೊತೆ ಕರ್ಕೊಂಡು ಹೋಗೋದು. ಇದನ್ನ ನೀವು ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಎಲೆಕ್ಷನ್ಗೆ ನಿಮ್ಗೆ ಅವಕಾಶ ಇದೆ. ಒಕ್ಕಲಿಗ ಸಮುದಾಯನ ಕಾಂಗ್ರೆಸ್ಗೆ ತರುವಂಥ ಶಕ್ತಿ ನಿಮಗಿದೆ. ನೀವು ಕೆಲಸ ಮಾಡಿ, ಅದಷ್ಟೇ ನಾವು ಹೇಳೋಕೆ ಸಾಧ್ಯ ಅಂತ ಅನ್ಸುತ್ತೆ.